ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋನ್ ಆರ್ಟಿಸ್ಟ್. ಓಕೆ ಗೈಸ್, ಇವತ್ತು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಮ್ಮ ಕಾಲೇಜಲ್ಲಿ ಫೇರ್ವೆಲ್ ಮತ್ತು ಆ್ಯನ್ಯುವಲ್ ಡೇ ಮಾಡ್ತಾಯಿದ್ದೀವಿ, ಕಾಲೇಜ್ ಆ್ಯನ್ಯುವಲ್ ಡೇ. ಸೊ ಇವತ್ತು ಕಾಲೇಜಲ್ಲಿ ಏನೇನು ಪ್ರೋಗ್ರಾಮ್ ಆಗುತ್ತೆ, ಏನೇನೋ ಅದನ್ನೆಲ್ಲ ತೋರಿಸ್ಬೇಕಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 8 ಆಗೈತೆ. ಸೊ ಇನ್ನೂ ಯಾರೂ ಬಂದಿಲ್ಲ, ಕ್ಲಾಸ್ ರೂಮ್ಸ್ ಕೂಡ ಓಪನ್ ಆಗಿಲ್ಲ. ಕೆಳಗಡೆ ಎಲ್ಲ ಸ್ಟೇಜ್ಗೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ, ಯಾರೂ ಬಂದಿಲ್ಲ. ಸೊ ಒಬ್ಬಳೇ ಬಂದು ಇಲ್ಲಿ ಕೂತಿದ್ದೀನಿ. ಎಲ್ಲರೂ ಬಂದಮೇಲೆ ಮತ್ತೆ ಹೋಗಿ ಏನು ಮಾಡೋದು ನೋಡಬೇಕು. ಕೀಪ್ ವಾಚಿಂಗ್ ಗಾಯ್ಸ್. ಸಿ ಗೈಸ್, ಇಲ್ಲಿ ಇವಾಗ ಸ್ಟೇಜ್ ಆಗೋಕ್ಕೆ ಮತ್ತು ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊತವ್ರೆ. ಇಲ್ಲಿ ನಾವು ಡ್ಯಾನ್ಸ್ ಮಾಡಬೇಕು. ಓಕೆ ಗೈಸ್, ನಾವು ಕಮ್ ಲೆಟ್ಸ್ ಡೂ ಮೈ ಔಟ್ಫಿಟ್ ಚೆಕ್. ನಾನಿವತ್ತು ಫಾರ್ಮಲ್ಸ್ ಹಾಕೊಂಡಿದ್ದೀನಿ ಆ್ಯಂಡ್ ಡ್ಯಾನ್ಸಿಗೆ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದೀವಲ್ಲ ಫೇರ್ವೆಲ್ಗೆ, ಅದಕ್ಕೂ ಕೂಡ ಇದೆ ಕಾಸ್ಟ್ಯೂಮ್. ಬಟ್ ಇನ್ಶರ್ಟ್ ಮಾಡಲ್ಲ. ಸೊ ಅದಕ್ಕೇ ಸುಮ್ಮನೆ ಎಲ್ಲ ಬೇರೆ ಬೇರೆ ಡ್ರೆಸ್ಸೆಲ್ಲ ಯಾರು ಕ್ಯಾರಿ ಮಾಡಿ ಚೇಂಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದೇ ಡ್ರೆಸ್ಸಲ್ಲಿ ಬಂದಿದ್ದೀನಿ. ಡ್ಯಾನ್ಸ್ಗೂ ಕೂಡ ಇದೆ ಆ್ಯಂಡ್ ಪ್ರೋಗ್ರಾಮಿಗೆ ಕೂಡ ಇದೇ ಡ್ರೆಸ್. ನಂದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಸ್ಪೆಕ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಹಾಕೊಂಡಿಲ್ಲ ಅಂದರೆ ಚೆನ್ನಾಗಿ ಕಾಣುತ್ತಾ ಗೊತ್ತಾಗ್ತಾಯಿಲ್ಲ. ತುಂಬ ಏರ್ ಫಾಲ್ ಬೇರೆ ಆಗಿಬಿಟ್ಟಿದೆ ನಮಗೆ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದಾ ಅಂತ ಯಾರನ್ನ ಕಮೆಂಟ್ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ. ಏನಿದೆ, ಇದು ಇವತ್ತಿನ ನನ್ನ ಔಟ್ಫಿಟ್. ಬ್ಲ್ಯಾಕ್ ಫಾರ್ಮಲ್ ಪ್ಯಾಂಟ್, ಫಾರ್ಮಲ್ ವೈಟ್ ಶರ್ಟ್ ಆ್ಯಂಡ್ ಐ ಆಮ್ ವೇರಿಂಗ್ ಆಗಿ ಶೂಸ್. ನನ್ನ ಫೇವ್ರೆಟ್ ಆಗಿ ಶೂಸ್ ಹಾಕೊಂಡಿದ್ದೀನಿ ಗೈಸ್. ಇದು ನನ್ನ ಔಟ್ಫಿಟ್. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಅಂದರೆ ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ ಲಂಚ್ ಪ್ರೊವೈಡ್ ಮಾಡ್ತಾ ಇದ್ದಾರಲ್ಲ. ಸೊ ಕ್ಯಾಂಟೀನಲ್ಲ ಯಾರೋ ಭಟ್ರು ಬಂದುಬಿಟ್ಟು ಮಾಡ್ತಾವ್ರೆ ಅಡುಗೆನ. ಏನೇನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಗೈಸ್, ವಾಸನೆ ಮಾತ್ರ ಗಮ್ಮಂತ ಗೊತ್ತಾಯ್ತು. ಬೆಳಗ್ಗೆ ಹೊಟ್ಟೆ ಹಸಿತಾಯ್ತು ವಾಸನೆಗೆ. ಬಟ್ ಯಾರೂ ಬಂದಿಲ್ಲ ಇನ್ನು. ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಹೋಗ್ಬಿಟ್ಟು ತಿನ್ನಬೇಕು. ಒಂದು ಮಾಡ್ತಾವ್ರೆ. ಟಿಫನ್ ಕೊಡಲ್ಲ, ಲಂಚ್ ಕೊಡ್ತಾರೆ. ಟಿಫನ್ ಮಾತ್ರ ಮಾಡ್ಕೊಬೇಕು. ಗಮ್ಮಂತೈತೆ ಗೈಸ್ ಮಾತ್ರ. ಇವಾಗ ತಾನೇ ಕೃಪಾ ಬಂದು ನಾನು ನಾಷ್ಟ ಮಾಡಿಲ್ಲ ಅಂತ ನಾಷ್ಟ ತೊಗೊಂಬಂದಿದ್ದಾಳೆ. ಬೇಜಾರಾಗ್ತೈತೆ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಲೋನ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್. ಇವಳು ಯೂಟ್ಯೂಬ್ ಚಾನಲ್ ಓಪನ್ ಯಾವಾಗ ಮಾಡ್ತೀಯಾ? ಆಗೈತಲ್ಲ ಆಲ್ರೆಡಿ. ನಂಗೆ ಗೊತ್ತೇ ಇಲ್ಲ. ಮತ್ತು ಸಬ್ಸ್ಕ್ರೈಬ್ ಗೈಸ್, ನಾನು ಬರೀ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ನಿಂದು ಅಂದ್ಕೊಂಡಿದ್ದೆ. ಒಂದು 20 ಬ್ಲಾಗ್ ಹಾಕಿದ್ದೀನಿ ನಾನು ಯೂಟ್ಯೂಬ್. ಓಕೆ ಫೈನ್. ಹೌ ಡು ಯು ಫೀಲ್ ಟುಡೇ? ಐ ಫೀಲ್ ಇಂಗ್ಲೀಷ್ ಬರಲ್ಲ ಗೈಸ್, ಬೇಜಾರಾಗ್ಬಿಡಿ. ಐ ಫೀಲ್ ಥಂಡಿ ಕೋಲ್ಡ್. ನಿನ್ನ ಸೀನಿಯರ್ಸ್ನ ಬಿಟ್ಟೋಗ್ತಿದ್ದಾರೆ, ಹೆಂಗನ್ಸ್ತಿದೆ? ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಾಗುತ್ತಾ? ನಾನು ಫುಲ್ ಎಮೋಷ್ನಲ್ ಆಗಿಬಿಡ್ತೀನಿ. ನೆಕ್ಸ್ಟ್ ಇಯರ್ ಹಿಂದೆ ಅವರು ಬಿಟ್ಟೋಗ್ತಾರೆ ನಿಮ್ಮನ್ನ. ನಾನು ನೆಕ್ಸ್ಟ್ ಇಯರ್ ಕಾಲೇಜ್ಗೆ ಬರೋಲ್ಲ. ನನಗೆ ಅದು ತುಂಬ ನೋವಾಗುತ್ತೆ ನೋಡಿ ಮನಸ್ಸಿಗೆ. ನಮ್ಮ ಥರ ಇರ್ಬೇಕು, ಯಾರು ಬಿಟ್ಟೋದ್ರು ಖುಷಿಯಾಗಿರ್ಬೇಕು. ಓಕೆ ಹರ್ಷಿತಾ, ಇನ್ಮೇಲೆ ಟ್ರೈ ಮಾಡ್ತೀನಿ ನಾನು. ಥ್ಯಾಂಕ್ ಯು. ನಿಮ್ಮ ಮಾರ್ಗದರ್ಶನದಲ್ಲಿ ನಮ್ಮ ನಡೆ ಸಾಗ್ತಾ ಇರಲಿ. ಥ್ಯಾಂಕ್ ಯು ಗೈಸ್, ನಮ್ಮ ವಿಂದ್ಯಾಕ್ಕ ಪ್ರಾಪರ್ಟೀಸ್ ಬೇಕು ಡ್ಯಾನ್ಸಿಗೆ ಅಂತ ಪ್ರಾಪರ್ಟೀಸ್ ಮಾಡ್ತಾ ಇದ್ದಾರೆ. ಸ್ಟೇರಿಂಗ್, ಅದು ಗೈಸ್ ಸ್ಟೇರಿಂಗ್ ಮಾಡ್ತಾ ಇದ್ದೀವಿ. ಗೈಸ್, ನಾವು ವಿ ಆರ್ ಗೋಯಿಂಗ್. ಏನಂತ ಅಂದರೆ, ಪ್ರಾಪರ್ಟೀಸ್ ರೆಡಿ ಮಾಡಬೇಕಿತ್ತಲ್ಲ, ಅದಕ್ಕೆ ಒಂದು ಪೋಸ್ಟರ್ ಪ್ರಿಂಟ್ ಹಾಕ್ಸ್ಬೇಕಿತ್ತು. ಸೊ ಅದನ್ನು ಪ್ರಿಂಟ್ ಹಾಕ್ಸೋಕ್ಕೆ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ ಅಂಗಡಿಗೆ. ಅಂಗಡಿ ತೆಗ್ದೈತೆ ಅದು ಗೊತ್ತಿಲ್ಲ, ಇನ್ನು ತೆಗ್ದೈತೆ ಅಂತ ಇವಳು ಹೇಳ್ತಾವಳೆ. ನೋಡೋಣ ಬನ್ನಿ. ಗೈಸ್, ಇಲ್ಲಿ ಎಲ್ಲರೂ ರಂಗೋಲಿ ಹಾಕ್ತವ್ರೆ ಫೇರ್ವೆಲ್ದು. ಈ ವೇಸ್ಟ್ ಬಾಡಿ ಏನೂ ಮಾಡಲ್ಲ ಗಾಯತ್ರಿ ಅಂತ, ಸುಮ್ಮನೆ ಕೂತ್ಕೊಂಡಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಗಾಯತ್ರಿ. ಇಲ್ಲೋಡೆ ವೇಸ್ಟ್ ಬಾಡಿ ಗೈಸ್. ಯಾವಾಗ ಹಾಕಿಲ್ಲ ಗೈಸ್, ಇವ್ರು ಹಾಕಿರೋದು ಪಾಪ. ಅಕ್ಕ ನಿಜ ಹೇಳ್ಬೇಕು, ಹಿಂಗೆ ಹೇಳು ಅಂತ ಹೇಳ್ಕೊಟ್ಲು ತಾನೇ ನಿಂಗೆ. ಅಯ್ಯೋ, ನಾವು ಇವತ್ತು ಫೇರ್ವೆಲ್ ಮಾಡ್ತಾ ಇದ್ದೀವಿ. ಸ್ಟೇಜೇ ಇಲ್ಲ ಗೈಸ್, ನಾವೇನು ಡ್ಯಾನ್ಸ್ ಮಾಡೋಣ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭಾನುಪ್ರಿಯಾ. ಹಲೋ
ಕಟ್ ಓಕೆ ಕಟ್ ಮತ್ತೆ ಫಸ್ಟಿಂದ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಲೋನ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್. ಅಷ್ಟೇ. ಓಕೆ, ನಾನು ರಂಗೋಲಿ ಹಾಕ್ಬೇಕು. ಬಾಯ್. ಸ್ಟೇಜ್ ಹಾಕಿಲ್ಲ ಗೈಸ್, ನಾವು ಡ್ಯಾನ್ಸ್ ಎಲ್ಲಿ ಮಾಡೋದು. ಅದು ಕಾಸ್ಟ್ಯೂಮ್ ನಮ್ಮ ಮಾಮೂಂದು ಎತ್ಕೊಂಡ್ಬಂದಿದ್ದೀನಿ ನಾನು. ನೈಟಿ ಶರ್ಟು ನಮ್ಮ ಮಾಮೂನ್ ಶರ್ಟ್ ಎತ್ಕೊಂಡ್ಬಂದಿದ್ದೀನಿ. ಟೈ ನಾನು ವೈಟ್ ಶರ್ಟ್ ಹಾಕ್ಕೊಂಡು ಲೂಸಾಗಿ ಹಾಕೋಬೇಕಂತೆ. ನಾನು ಲೂಸ್ ಶರ್ಟ್ ಇಲ್ಲ, ನಮ್ಮ ಮಾಮೂನ್ ಶರ್ಟ್ ಎತ್ಕೊಂಡ್ಬಂದಿದ್ದೀನಿ. ಅದು ನನಗೆ ಹೆಂಗೆ ಕಾಣಿಸುತ್ತಾ ಗೊತ್ತಿಲ್ಲ, ಹಾಕೊಂಡು ಡ್ಯಾನ್ಸ್ ಮಾಡ್ತೀನಿ. ಬಾಯ್. ಅಷ್ಟೇ. ಅದನ್ನ ನೀನು ವ್ಲಾಗ್ ಮಾಡಬೇಕು ಹೇಳಿದ್ದೀನಿ ಈಗಲೇ. ಅಷ್ಟೇ, ಬಾಯ್. ಅಲ್ಲೊಬ್ಬ ಲೂಸ್ ನನ್ನ ಮಗ ಹೋಯ್ತಾ ನೋಡ್ರಿ. ಸಿದ್ದೇಶ್ ಅವರು NSS ಕ್ಯಾಂಪ್ ಹೋಗ್ತಾ ಇದ್ದಾರೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು. ಇವತ್ತು ಸಂಜೆ ಹೊಡ್ತಾವ್ರ ಪಾಪ. ಇದೇ ನೋಡಿ ಗೈಸ್, ಪ್ರಿಂಟ್ ಹಾಕ್ಸ್ಕೊಂಬಂದಿದ್ದು. ಅದು ಹಿಂದೆ ಒಂದು ಯಾವುದಾದ್ರು ಮೂವಿದು ಬೇಕಿತ್ತು. ನಾವು ಕಾಲೇಜ್ದೇ ಮೂವಿ ಥರ ಮಾಡಬೇಕಿತ್ತು ಗೈಸ್. ಮೂವಿ ಪೋಸ್ಟರ್. ಏನೋ ತಪ್ಪು ಹೇಳಿದೆ ಬಿಡು, ಆಯಿತು. ಅದನ್ನೇ ಕಾಲೇಜ್ದೇ ಮಾಡೋಣ ಅಂತ ಮಾಡಿ ಇನ್ವಿಟೇಷನ್ನೇ ಪೋಸ್ಟರ್ ಆಗಿ ಇವಾಗ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ ಗೈಸ್. ಹರ್ಷಿತಾ ಸ್ಟ್ರೈಟ್ನಿಂಗ್ ಮಾಡಿಸ್ಕೊತಾ ಇದ್ದಾರೆ. ನಾಗವಲ್ಲಿ ಸ್ಟೇಜ್ ಹತ್ರ ಮೈಕ್ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ ಗಾಯ್ಸ್. ಮೈಕಲ್ ಜಾಕ್ಸನ್, ನಮ್ಮ ಕಾಲೇಜಲ್ಲಿರೋ ಮೈಕಲ್ ಜಾಕ್ಸನ್. ಇವಳು ಬಂದ್ಲ ನೋಡಿ, ಗೈಸ್. ಇವಳ ಹೆಸರು ಗಬ್ಬಿ ಗಾಯತ್ರಿ. ಗಬ್ಬಿನ ಹೆಸರಾದ್ರೆ ನೆನ್ಪಿಟ್ಟು ಬಂದಿದ್ದೀನಿ. ಇವಾಗ ತಾನೇ ನಮ್ಮ ಕ್ಲಾಸ್ ಭಕ್ತಿ ಮತ್ತು ಲೇಖನ ಅವ್ರು ಬಂದಿದ್ದಾರೆ. ಭಕ್ತಿ ಅವರು ತುಂಬ ನಾಚ್ಕೋತಾ ಇದ್ದಾರೆ. ಗೈಸ್, ನಮ್ಮ BR ಮ್ಯಾಮು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಗೈಸ್. ಅವ್ರ ನೇಮ್ ಹಾಕ್ಬಿಟ್ಟವ್ರೆ. ಅದೇ ಬೇರೆ ಯಾರು ಟೀಚರ್ಸ್ ಆಡ್ತಾ ಇಲ್ಲ, ಅವ್ರೊಬ್ಬರೇ ಅಂತ ಅಂದ್ಬಿಟ್ಟು ಅವ್ರು ಫೀಲ್ ಮಾಡ್ಕೊತವ್ರೆ ಗೈಸ್. ಮ್ಯಾಮ್ ಪರ್ಮಿಷನ್ ಕೇಳ್ದಿರ ವ್ಲಾಗ್ ಮಾಡ್ತವ್ರೆ ಗೈಸ್. ಹುಷಾರು, ಯಾರು ಶೇರ್ ಮಾಡಬೇಡಿ, ಬರೀ ಲೈಕ್ ಮಾಡಿ ಸಾಕು. ಮ್ಯಾಮಿಗೆ ಸ್ಪ್ರೆಡ್ ಆಗಿಬಿಟ್ರೆ ಕಷ್ಟ. ಹಲೋ. ಹೇ ಗೈಸ್, ಪ್ಲೀಸ್ ಸಪೋರ್ಟ್ ಅಲೋನ್ ಆರ್ಟಿಸ್ಟ್ ಚಾನಲ್ ಆ್ಯಂಡ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಏನೇದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಸ್ ಅಷ್ಟೇ. ಓಕೆ ಫೈನ್, ಸಪೋರ್ಟ್ ಮಾಡಿ ಅಲೋನ್ ಆರ್ಟಿಸ್ಟ್ಗೆ. ಥ್ಯಾಂಕ್ ಯು. ಇದು ಅವ್ರ ಮುಖ ಕಾಣಿಸ್ತಾ ಇಲ್ಲ ಗೈಸ್. ಇವತ್ತಾನೆ ಹರ್ಷಿತಾ ಬಂದಿದ್ದಾಳೆ. ಅವಳು ಬರೋದು ವೀಡಿಯೋ ತಗೊಳಕ್ಕಾಗಿಲ್ಲ, ಅದಕ್ಕೆ ವಾಪಸ್ ಹೋಗ್ಬೋದು, ಇನ್ನೊಂದ್ಸಲ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ವಾಪಸ್ ಹೋಗಲ್ಲ ಅಂತವಳೆ ಗೈಸ್. ಥ್ಯಾಂಕ್ ಯು ಗೈಸ್. ನನ್ನ ಫೇವ್ರೆಟ್ ಸಾಂಗ್ ಹಾಕಿದ್ದಾರೆ. ಗೈಸ್, ಸಿಂಧು ಮ್ಯಾಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಗೈಸ್. ಮ್ಯಾಮ್ ಯಾವಾಗಲೂ ಚೆನ್ನಾಗೇ ಕಾಣ್ತಾರೆ ಗೈಸ್. ಅಫಿಷಿಯಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಟೈಮ್ ಎಷ್ಟು ಇವಾಗ ಗೈಸ್? ಟೈಮ್ ಬಂದು 10:34. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ನನ್ನ ಫೇವ್ರೇಟ್ ನಿಶ್ಚಿತ ಮ್ಯಾಮ್ ಬಂದಿದ್ದಾರೆ. ಅವ್ರು ನಮಗೆ ಅಕೌಂಟ್ಸ್ ತಗೊತಾರೆ ಗೈಸ್. ನಂಗೆ ತುಂಬ ಫೇವ್ರೇಟಾ ಮ್ಯಾಮ್. ಮ್ಯಾಮ್ ವ್ಲಾಗ್ ನೋಡಿದ್ರೆ ಮಸ್ತು. ಎಲ್ಲೋ ಸರಿ ಗೈಸ್. ಇವಾಗ ಬಂದಿದ್ದಾಳೆ ಗೈಸ್. ವೆಂಕಟೇಶಪ್ಪ ಸರ್, ಸೆಕ್ಯೂರಿಟಿ, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಲಾಕ್. Give a warm round of applause to all the participants and winners for the incredible spirit of competition. ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾವ್ರೆ ಗೈಸ್. ಗೈಸ್, ಇವಾಗ ಬಂದ್ಬಿಟ್ಟು ಸ್ಪೋರ್ಟ್ಸ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾವ್ರೆ. ಇಂಟರ್ ಕ್ಲಾಸ್ ಕಾಂಪಿಟೇಷನ್, ಇಂಡೋರ್ ಮತ್ತು ಔಟ್ಡೋರ್ ಸ್ಪೋರ್ಟ್ಸ್ ಎರಡರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾವ್ರೆ. ಆ್ಯಂಡ್ ನಮ್ಮ ಹರ್ಷಿತಾ ಅವಳಲ್ಲ, ಅವಳಿಗೆ ಚೆಸ್ಸಲ್ಲಿ ಪ್ರೈಸ್ ಬಂದೈತೆ ಗೈಸ್.
ಓಕೆ ಗೈಸ್, ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾಯಿತು. ಸ್ಪೋರ್ಟ್ಸ್ವರೆಗೂ ಮತ್ತು ಕಲ್ಚರಲ್ಸ್ ಎಲ್ಲದಕ್ಕೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯಿತು. ಆ್ಯಂಡ್ ನನಗೆ ಕೂಡ ಪ್ರೈಸ್ ಬಂದು ತುಂಬ ಖುಷಿ. ನನಗೆ ಅದು ಹೆಂಗೆ ಅಂದರೆ ನನ್ನ ಫೇವ್ರೆಟ್ ನಿಶ್ಚಿತ ಮ್ಯಾಮ್ ಅನೌನ್ಸ್ ಮಾಡ್ತಾಯಿತ್ತು ನೇಮ್ಸ್ನ. ನಾನು ಅವ್ರನ್ನೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ನನ್ನ ನೇಮ್ ಕರೆದ್ರು ನನಗೆ ಗೊತ್ತೇ ಆಗಿಲ್ಲ. ಆಮೇಲೆ ಫ್ಲ್ಯಾಶ್ ಆಯ್ತು ನನ್ನ ನೇಮ್ ಅದು ಅಂತ. ಓಡೋಗಿ ಇಸ್ಕೊಂಡೆ. ಮುಂದೆಗಡೆ ಬೇರೆ ನಮ್ಮ ಸಿಂಧು ಮ್ಯಾಮ್ ಕೂತಿದ್ರು. ಅವರು ಕಮಾನ್ ಅಂತವ್ರೆ. ಓಡೋಗಿ ಇಸ್ಕೊಂಬಂದೆ. ಫುಲ್ ಖುಷಿ ಆಯಿತು. ಅದಾದಮೇಲೆ ಎಲ್ಲರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯಿತು. ಆ್ಯಂಡ್ ಇವಾಗ ವೋಟ್ ಆಫ್ ಥ್ಯಾಂಕ್ಸ್ ಹೇಳಿ ಗೆಸ್ಟ್ ಕೈಲಿ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಅಲ್ಲೆಲ್ಲ ಆಚೆ ಎಲ್ಲ ಫ್ರೀಯಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ವ್ಲಾಗಿಗೆ ಅಂತ ರೂಮಲ್ಲಿ ಬಂದೆ. ಮತ್ತು ಇವಾಗ ಊಟಕ್ಕೆ ಹೋಗಿ, ಊಟ ಆದಮೇಲೆ ಕಲ್ಚರಲ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡೋಕೆ ಹೋಗಬೇಕು ಗೈಸ್. ಇಷ್ಟ ಇನ್ನೇನಿಲ್ಲ. ಆ್ಯಂಡ್ ಅದು ಗೆಸ್ಟ್ ಬಂದ್ಬಿಟ್ಟು ಧನಂಜಯ ಅಂತ ಏನೋ ಗೆಸ್ಟ್ ನೇಮು. ಅವ್ರು ಯಾರು ಅಂತಂದರೆ ಸೀರಿಯಲಲ್ಲಿ ಸಿದ್ದೇಗೌಡ ಅಂತ ಪಾರ್ಟ್ ಮಾಡೋರಂತೆ ಅವರು. ನಾನೇ ಒಂದು ಸೀರಿಯಲ್ಸ್ ನೋಡೋಲ್ಲ, ಸೊ ಗೊತ್ತಿಲ್ಲ. ಬಟ್ ಅಲ್ಲಿ ಪ್ರೈಸ್ ಇಸ್ಕೊಳಕ್ಕೆ ಹೋದಾಗಲೂ ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು. ಅವರು ಇವತ್ತು ನಮ್ಮ ಗೆಸ್ಟ್ ಆಗಿದ್ದಾರೆ. ಅಷ್ಟೇ ಗೈಸ್, ಊಟಕ್ಕೆ ಹೋಗೋಣ ಬನ್ನಿ. ಗೈಸ್, ಪ್ರಿನ್ಸಿಪಲ್ ಮ್ಯಾಮ್ ಡ್ಯಾನ್ಸ್ ಆಡ್ತವ್ರೆ ಗೆಸ್ಟ್ ಜೊತೆ. ನಮ್ಮ ಪ್ರಿನ್ಸಿಪಲ್ ಯಾವಾಗಲೂ ಕ್ಯೂಟು, ಫುಲ್ ಫ್ರೆಂಡ್ಲಿ ನಮ್ಮ ಪ್ರಿನ್ಸಿಪಲ್. ಕ್ರೌಡ್ ನೋಡಿ ಗೈಸ್, ಯಾರಿಗೂ ಹಿಂಗೆ ಕ್ರೌಡ್ ಬರಲ್ಲ. ಪ್ರಿನ್ಸಿಪಲಿಗೆ ನೋಡಿ ಎಷ್ಟು ಕ್ರೌಡ್ ಐತೆ. ಓಕೆ ಗೈಸ್, ಇವಾಗ ಊಟ ಮಾಡುವ ಸಮಯ. ಇಷ್ಟುದ್ದ ಕ್ಯೂ ನಿಂತೈತೆ ಊಟಕ್ಕೆ. ಊಟ ಮಾಡಿಬಿಟ್ಟು ನೆಕ್ಸ್ಟು ಏನೇನಂತ ಅಪ್ಡೇಟ್ಸ್ನ ಕೊಡ್ತೀನಿ. ವೆಯ್ಟ್ ಆ್ಯಂಡ್ ವಾಚ್ ಗೈಸ್.